ಕಾಲಟಿಯ ಪುಣ್ಯಕ್ಷೇತ್ರದಲ್ಲಿ ನಾವು ಸೇರಿದ್ದೇವೆ. ಶ್ರೀ ಕ್ಷೇತ್ರ ಗುರುವಾಯೂರಿನಲ್ಲಿ ನಾರಾಯಣಿಯಂ ಸಮರ್ಪಣೆಯ ಭಾಗವಹಿಸುವುದಕ್ಕೆ ಬಂದವರಿಗೆ ಕಾಲಟಿಗೆ ಬಂದಿದ್ದೇವೆ, ಊರಿಗೆ ಹೋಗುವ ಒಂದು ವ್ಯವಸ್ಥೆಯಲ್ಲಿ. ಇಲ್ಲಿ ನಾವು ವಾರಣಾಸಿ ರಾಮಕೃಷ್ಣ ಭಟ್ರನ್ನು ಭೇಟಿಯಾಗ್ತಾ ಇದ್ದೇವೆ. ಕೋಳಿಯೂರು ಸೀಮೆಯ ಪ್ರಸಿದ್ಧ ವೈದಿಕ ಮನೆತನ ವಾರಣಾಸಿ ಮನೆತನ, ಅಲ್ಲಿಯ ರಾಮಕೃಷ್ಣ ಭಟ್ರು. ಇವರು ನಮ್ಮ ಊರಿನಲ್ಲಿ ಹೆಚ್ಚು ಹಳೆಯ ತಲೆಮಾರಿನವರಿಗೆ ಪರಿಚಯ ಇದೆ, ಹೊಸ ತಲೆಮಾರಿನವರಿಗೆ ಇವರ ಪರಿಚಯ ಇಲ್ಲವೇ ಇಲ್ಲ. ಇವರು ಕಾಶಿಯಲ್ಲಿ ಶಾಸ್ತ್ರಾಧ್ಯಯನ, ಸಂಸ್ಕೃತ ಭಾಷೆ ಮತ್ತು ಶಾಸ್ತ್ರಾಧ್ಯಯನವನ್ನು ಆಳವಾಗಿ ಮಾಡಿದವರು. ಅನಂತರ ಕಾಂಚಿ, ಶೃಂಗೇರಿ ಮೊದಲಾದಂತಹ ಧರ್ಮಪೀಠಗಳಿಂದ ಪುರಸ್ಕೃತರಾದವರು. ಪ್ರಪ್ರಥಮ ಶಂಕರಾಚಾರ್ಯ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಮತ್ತು ಶಾಸ್ತ್ರದ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದವರು. ಪ್ರಸ್ತುತ ಇವರು ಕಾಲಟಿಯಲ್ಲಿ ವಾಸಿಸ್ತಾ ಇದ್ದಾರೆ. ಇವರು ನಮ್ಮೂರಿನವರು, ಮಂಗಳೂರು ಹೋಬಳಿಯವರು, ಕೋಳಿಯೂರು ಸೀಮೆಯವರು, ವಾರಣಾಸಿ ಮನೆತನದವರು ಮತ್ತು ಕೌಟುಂಬಿಕವಾಗಿ ನನಗೆ ಹತ್ತಿರದ ಬಂಧುಗಳು ಹೌದು. ಅವರು ನಮ್ಮ ಊರಿನ ಒಂದು ಹೆಮ್ಮೆಯ ವ್ಯಕ್ತಿಯಾಗಿ, ಶಾಸ್ತ್ರದ ಭಾಷೆಯ ಶಕ್ತಿಯಾಗಿ ಕಾಲಟಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ಈ ನಾರಾಯಣಿಯಂ ವೃಂದದ ಎಲ್ಲ ಸದಸ್ಯರಿಗೂ ಅವರನ್ನು ಪರಿಚಯ ಮಾಡಿದ್ದಕ್ಕೆ ಬಹಳ ಸಂತೋಷ ಪಡ್ತೇನೆ. ನಮಸ್ಕಾರ. ಇವರು ನನ್ನ ಚಿಕ್ಕಪ್ಪ ರಾಮಕೃಷ್ಣ ಭಟ್ ವಾರಣಾಸಿ ಅಂತ. ನಮ್ಮ ಕೋಳ್ಯೂರು ವಾರಾಣಸಿ ಮನೆಯ ಕೃಷ್ಣ ಭಟ್ರು ಮತ್ತು ಸರಸ್ವತಿ ಮನೆಯವ್ರ ಮಗ. ನಮ್ಮ ದೊಡ್ಡಣ್ಣನ ಹೆಸರು ನಾರಾಯಣ ಭಟ್ರು ಅಂತೇಳಿ, ನಾವು ವೈದಿಕರು. ಅವರ ತಮ್ಮ, ಅವರ ಮಗಳು ವಾಣಿಶ್ರೀ ಅಂತೇಳಿ, ಅವರ ಅಳಿಯ ಗೋಪಾಲಕೃಷ್ಣ. ಅವರು ಕಾರಟಿಗೆ ಬಂದಿದ್ದಾರೆ ಶಂಕರಾಚಾರ್ಯ ಜನ್ಮಸ್ಥಾನಕ್ಕೆ. ಹಾಗೆ ಅವ್ರನ್ನ ಕಾಣುವ, ನಿಮ್ಮದಲ್ಲಿ ಭೇಟಿಯಾಗುವಂತ ಬಂದಿದ್ದೆ. ಇನ್ನು ನೀವೇ ಹೇಳ್ತೀರಿ. ನಾನು ಇಲ್ಲೇ 25 ವರ್ಷ ಆಯಿತು. ಶಂಕರಾಚಾರ್ಯ ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ ಇಲ್ಲಿ ಹತ್ತಿರ. ಅಲ್ಲಿ ವೇದಾಂತ ವಿಭಾಗದಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ, ಪ್ರೊಫೆಸರ್ ಆಗಿ, ಮತ್ತು ಅಲ್ಲದೆ ಸಿಂಡಿಕೇಟ್ ಮೆಂಬರ್, ಡೀನ್ ಎಲ್ಲ ಆಗಿ ರಿಟೈರ್ಡ್ ಆಗಿ, ಆದರೂ ಕೂಡ ನಾನು ಶಾಸ್ತ್ರ ಸಂವರ್ಧನ ಸೆಂಟರ್ ಇದೆ, ಅದರ ಡೈರೆಕ್ಟರ್ ಆಗಿದ್ದೇನೆ. ಅದಲ್ಲದೆ ಶಾಸ್ತ್ರ ಚೂಡಾಮಣಿ ಹೇಳ್ತಾ ಒಂದು ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟಲ್ಲೇ ಕೆಲಸ ಮಾಡ್ತಾ ಇದ್ದೇನೆ. ವಾರಕ್ಕೆಲ್ಲ ಪ್ರತಿದಿನ 1 ಗಂಟೆ ಕ್ಲಾಸ್ ತಗೊಳ್ಬೇಕು. ಅದು ವೇದಾಂತ ಕ್ಲಾಸು, ಯಾವ್ದು ಬೇಕಾದ್ರೆ ನ್ಯಾಯಮ ವೇದಾಂತ ತಗೊಳ್ಬೋದು. ಅದು ಕ್ಲಾಸ್ ಮಾಡ್ತಾ ಇದ್ದೇನೆ. 2 ವರ್ಷಕ್ಕೂ ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತೇನೆ. ಸೊ ಈಗ ನಾವು ಕಾಲಡಿಗೆ ಒಂದು ಪ್ರವಾಸದಲ್ಲಿ ಬಂದಿದ್ದೇವೆ. ಕಾಲಡಿಯಲ್ಲಿ ನಮಗೆ 2 ಮುಖ್ಯವಾದ ವಿಚಾರಗಳು. ಒಂದು ಶಂಕರಾಚಾರ್ಯರ ಪೀಠ, ನಂತರ ಸಂಸ್ಕೃತದ ಒಂದು ದೊಡ್ಡ ಅಧ್ಯಯನ ಕೇಂದ್ರ. ಈಗ ಪ್ರಸ್ತುತ ಇಲ್ಲಿ ಬರುವಂಥವರು ಈ 2 ವಿಷಯಗಳಿಗೆ ಹೆಚ್ಚು ಗಮನ ಕೊಡಬೇಕು ಅಂತ ನಾನು ಗ್ರಹಿಸ್ತೇನೆ. ಬರೀ ಕ್ಷೇತ್ರದ ಒಂದು ದರ್ಶನ ಮಾತ್ರ ಸಾಕಾಗೋದಿಲ್ಲ. ಉಳಿದ ಶಂಕರಾಚಾರ್ಯರ ಏನು ದರ್ಶನ ಇದೆ ಅದನ್ನು ಅಧ್ಯಯನ ಮಾಡುವುದು ಅಗತ್ಯ ಅಂತ ನನಗೆ ಕಾಣ್ತಾ ಇದೆ. ಅಧ್ಯಯನ ನಂದು ಎಲ್ಲ ಮುಡಿಪು ಕೃಷ್ಣ ಭಟ್ರು ಅಂತ ಹೇಳಿ ನಮ್ಮಲ್ಲೇ ಇದ್ದಾರೆ, ಆ ಕಡೆ ಇದ್ದಿದ್ದರು. ಅವರು ನಾನು ವೇದಾಧ್ಯಯನ ಮಾಡಿದೆ. ವೇದಾಧ್ಯಯನ ಮಾಡಿದ ನಂತರ ಒಂದು 3 ವರ್ಷ ಶೃಂಗೇರಿಯಲ್ಲಿದ್ದೆ. ವಿದ್ಯಾ ಸಂಜೀವಿನಿ ಪಾಠಶಾಲೆಯಲ್ಲಿ ಬೇಸಿಕ್ ಸಂಸ್ಕೃತ ಪಾಠ ಮಾಡಿದೆ. ಅಲ್ಲಿ ಕಲಿತ ನಂತರ ಸೀದಾ ಕಾಶಿಗೆ ಹೋದೆ. ಕಾಶಿಯಲ್ಲಿ 2 MA ಮಾಡಿದ್ದೇನೆ, PhD ಮಾಡಿ BHU ಬೆನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ PhD ಮಾಡಿದ್ದೇನೆ. ಅಲ್ಲೇ 10 ವರ್ಷ ಸರ್ವಿಸ್ ಮಾಡಿ ನಂತರ ಈ ಕಡೆ ಬಂದೆ. ಈಗ ಪ್ರಸ್ತುತ ಸಂಸ್ಕೃತ ಅಧ್ಯಯನದ ದೃಷ್ಟಿಯಿಂದ ಸಂಸ್ಕೃತ ಅಧ್ಯಯನ ಅಂದರೆ ಯೂನಿವರ್ಸಿಟಿ ಲೆವೆಲ್ಲಿ ಸಂಸ್ಕೃತ ಅಧ್ಯಯನ ನಡೀತಾ ಇರುತ್ತೆ. 4 ಡಿಪಾರ್ಟ್ಮೆಂಟ್ ಇದೆ. ವೇದಾಂತ ಡಿಪಾರ್ಟ್ಮೆಂಟ್ ಇದೆ, ನ್ಯಾಯ ಡಿಪಾರ್ಟ್ಮೆಂಟ್ ಇದೆ, ವ್ಯಾಕರಣ ಡಿಪಾರ್ಟ್ಮೆಂಟ್ ಇದೆ, ಸಾಹಿತ್ಯ ಡಿಪಾರ್ಟ್ಮೆಂಟ್ ಇದೆ. ಅಲ್ಲದೆ ಬೇರೆ ಇಂಗ್ಲೀಷು, ಹಿಸ್ಟ್ರಿ ಎಲ್ಲ ಬೇರೆ ಬೇರೆ ವಿಷಯ ಇದೆ. ಮಲಯಾಳ ಲ್ಯಾಂಗ್ವೇಜಸ್, ಮಲಯಾಳ ಇತ್ಯಾದಿ, ಹಿಂದಿ. ನಂದು ಈಗ ಅಲ್ಲಿಗೆ ಹೋಗಿ ಡಿಪಾರ್ಟ್ಮೆಂಟಿಗೆ ಹೋಗಿ ಯಾವ ಕ್ಲಾಸು ಇಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಸ್ಕೀಮ್ ಇದೆ, ಅಂದರೆ ಶಾಸ್ತ್ರ ಚೂಡಾಮಣಿ ಅಂತ. ಆ ಶಾಸ್ತ್ರ ಚೂಡಾಮಣಿ ಅಂತ ಹೇಳೋ ಸ್ಕೀಮಲ್ಲಿ ಯಾವ ಪರೀಕ್ಷೆಗೆ ಪಾಠ್ಯ ಪುಸ್ತಕವಾಗಿ ಇಲ್ಲದೇ ಇರುವಂತಹ ವೇದಾಂತ ಗ್ರಂಥವನ್ನು, ನ್ಯಾಯ ಗ್ರಂಥವನ್ನು ಪಾಠ ಮಾಡಬೇಕು ಅಂತ ಅವರ ಇದದು. ಅದನ್ನು ನಾವು ಪಾಠ ಮಾಡಿ 3 ತಿಂಗಳಿಗೆ ರೆಕಾರ್ಡ್ ಮಾಡಬೇಕು, ಮತ್ತು ಆಡಿಯೋ ವಿಡಿಯೋ ಎಲ್ಲ ಮಾಡಿ ಅವ್ರು ಕಳಿಸ್ಬೇಕು. ಅದನ್ನು ಈಗ ಸಂಸ್ಕೃತದ ಒಂದು ಉನ್ನತ ಅಧ್ಯಯನಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇದೆ, ಇಲ್ಲಿ ಯೂನಿವರ್ಸಿಟಿಯಲ್ಲಿ ಅಥವಾ ಅವಕಾಶ ಅಂದರೆ
ಅದು ಗೌರ್ಮೆಂಟಿಗೆ ಸಂಬಂಧಪಟ್ಟ ಕಾರಣ ಊಟೋಪಚಾರಗಳು ಯಾವುದೂ ಇಲ್ಲ. ಅವರು BA ಮಾಡ್ಬೋದು, ಸಂಸ್ಕೃತ BA ಯಾವ್ದು ಬೇಕಾದ್ರೂ ಮಾಡ್ಬೋದು. ವ್ಯಾಕರಣವೋ, ಸಾಹಿತ್ಯವೋ, ವೇದಾಂತ, ಹಿಸ್ಟ್ರಿ, ಆ ರೀತಿ BA, MA, PhD. ಈಗ MPhil ತೆಗೆದುಬಿಟ್ಟಿದ್ದಾರೆ, MPhil ಇತ್ತೀಚೆಗೆ ಇಲ್ಲ, PhD ಮಾಡ್ಬೋದು. ಅದಕ್ಕೆ ವ್ಯವಸ್ಥೆ ಏನಿಲ್ಲ. ಚೆನ್ನಾಗಿ ಓದಿದ್ರೆ ಸ್ಕಾಲರ್ಶಿಪ್ ಸಿಗ್ತದೆ ಗೌರ್ಮೆಂಟ್. ಅಲ್ಲದೆ ಶಂಕರಾಚಾರ್ಯ ಜನ್ಮಸ್ಥಾನದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ, ಸಂಸ್ಕೃತ ವಿಶ್ವವಿದ್ಯಾಲಯ ಅಂತ ಹೇಳಿ ಸಂಸ್ಕೃತ ಓದುವವರಿಗೆ ವ್ಯವಸ್ಥೆ ಇಲ್ಲ. ಇಲ್ಲಿ ಮಾತ್ರ ವೇದಾಧ್ಯಯನ ಮಾಡುವವರಿಗೆ ಅದು ಮಠದ ಲೆಕ್ಕದಲ್ಲಿ, ಮಠದ ಲೆಕ್ಕ, ಶೃಂಗೇರಿ ಮಠದ ಲೆಕ್ಕದಲ್ಲಿ ವೇದಾಧ್ಯಯನ ಮಾಡುವವರು ಇಲ್ಲಿ ಅಧ್ಯಾಪಕರು ಇದ್ದಾರೆ, 19 ಮಕ್ಕಳು ಇದ್ದಾರೆ, ಪಾಠ ಮಾಡ್ತಾರೆ. ಸೊ ಸಂಸ್ಕೃತದ ಒಂದು ಉತ್ತೇಜನಕ್ಕೆ ಮಠದ ಲೆಕ್ಕದಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತಾರೆ ಅವರು. ಸಂಸ್ಕೃತ ಅಲ್ಲ, ವೇದ ಲೆಕ್ಕ. ಸಂಸ್ಕೃತ ಅಂತ ಇಲ್ಲಿ ಪ್ರತ್ಯೇಕವಾಗಿ ಮಠದ ಬಗ್ಗೆ ಇತ್ತಂತೆ ನಾ ಬರೋದಕ್ಕೆ ಮುಂಚೆ, ನಂತರ ಇಲ್ಲ, ಅದರ ಅಧ್ಯಾಪಕರು ಹೊಟ್ಟೋದು. ಸೊ ಸಂಸ್ಕೃತದ ಉನ್ನತ ವಿದ್ಯಾಭ್ಯಾಸದ ಒಂದು ಸ್ಕೋಪ್ ಉನ್ನತ ಇದೆ. ಅದೇ ಸಂಸ್ಕೃತ ಉನ್ನತ ಅಂದರೆ 2 ರೀತಿ ಇದೆ. ಯಾವ ರೀತಿ ಉನ್ನತ ತಿಳ್ಕೊಳ್ತೀರಿ ನೀವು ಅಂತ ಹೇಳಿ. ಒಂದು MA, PhD, DLit ಮಾಡಿ ಈ ರೀತಿ ಮುಂದೆ ಉನ್ನತ. ಆ ಉನ್ನತ ಅಂದರೆ ಉನ್ನತ ಎಲ್ಲ ಔನ್ನತ್ಯ. ಅದು ಈಗಿನ ಕಾಲದ PhD, DLit ಇದ್ರೆ ಕೆಳಗೆ ಹೋಗಿ ಮೇಲೆ ಹೋಗುದಿಲ್ಲ. ಇನ್ನೊಂದು ಲೆವೆಲ್ ಇದೆ, ಅದೇ ಅದು ಶಾಸ್ತ್ರದ ಸಂರಕ್ಷಣೆಗೋಸ್ಕರ ಅಂತೂ ಒಂದು ವಿದ್ಯಾಭ್ಯಾಸ ಇದೆ. ಆ ಏರ್ಪಾಡು ಇಲ್ಲಿಲ್ಲ. ಅದು ಆಗ್ಬೇಕಾದ್ರೆ ಪ್ರೈವೇಟ್ ಆಗಿ ಓದಬೇಕು. ಅಲ್ಲ ಇದ್ದರೆ ಇಲ್ಲಿ ವ್ಯವಸ್ಥೆ ಇದೆ. ಶೃಂಗೇರಿಯಲ್ಲಿದೆ, ತಮಿಳುನಾಡಲ್ಲಿದೆ, ಅಲ್ಲೆಲ್ಲ ಪ್ರತ್ಯೇಕವಾಗಿ ಅದಕ್ಕೆ ವ್ಯವಸ್ಥೆ ಇದೆ. 2019ನೇ ಇಸವಿಯಲ್ಲಿ ಇವರ ಒಂದು ಪಾಂಡಿತ್ಯವನ್ನು ಕೇಂದ್ರ ಸರ್ಕಾರ ಗುರುತಿಸಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ನೀಡಿದೆ, ರಾಷ್ಟ್ರಪತಿ ಪುರಸ್ಕಾರ ನೀಡಿದೆ. ಈ ಬಗ್ಗೆ ತಮ್ಮ ಒಂದು ಅನಿಸಿಕೆ ಹೇಳಿ. ಆ ಬಗ್ಗೆ ನಾನು ಹೇಳಿಬಿಟ್ರೆ, ಆ ರಾಷ್ಟ್ರಪತಿ ಪುರಸ್ಕಾರ ಸಿಕ್ಕಬೇಕಾದ್ರೆ ಈ ಒಂದು ಶರೀರಕ್ಕೆ ಸಿಕ್ಕಿದ್ದಲ್ಲ. ಅವ್ರು ಏನು ನೋಡಿದ್ದಾರೆ ಅಂದ್ಬಿಟ್ರೆ, ರಾಮಕೃಷ್ಣ ಭಟ್ಟ ಅಂತ ನೋಡಲಿಕ್ಕೆಲ್ಲ ಹೆಚ್ಚಾಗಿ ಏನೋ ಒಂದು ನೋಡಿದ್ದಾರೆ, ಅದಕ್ಕೋಸ್ಕರ ಕೊಟ್ಟರು. ಈ ಭಟ್ಟ ಅಂತ ಹೇಳುವ ಹೆಸರಲ್ಲಿ ಬಂದರೂ ಕೂಡ ನಾನೇನು ತಿಳ್ಕೊಳ್ತೇನೆ ಅಂದ್ಬಿಟ್ರೆ, ನಂದಲ್ಲ ಅದು, ನನಗೆ ಪಾಠ ಹೇಳಿದಂಥ ಗುರುಗಳಿಗೆ. ಆ ಗುರುಗಳು ಏನು ಕೊಟ್ಟಿದ್ದಾರೆ 4 ಅಕ್ಷರ, ಅದನ್ನು ಅವರು ಕಂಡಿದ್ದಾರೆ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಸೊ ಆ ಗುರು ಪರಂಪರೆ ನಿಮಗೆ ನೆನಪಾಗೈತೆ, ನಿಮ್ಮನ್ನು ಆ ಮಟ್ಟಕ್ಕೆ ಏರಿಸಿದೆ ಆ ಗುರು ಪರಂಪರೆ. ಅದು ಕೊಟ್ಟರೆ ಆ ರೀತಿಯ ಗುರು ಪರಂಪರೆ ನಮ್ಮ ಮಂಗಳೂರು ಗೋಕರ್ಣದವರೇ ಅದು ಗುರುಗಳಾಗಿದ್ದರು. ಹೌದಾ? ಭಾಳ ಪ್ರಸಿದ್ಧ ಅವರು. ಏನು ಹೆಸರು? ನಮ್ಮ ರಾಮಚಂದ್ರ ಮಠದ ಈಗಿನ ಗುರುಗಳ ಕಂಡು ಅವರು 7 ವರ್ಷ ಪಾಠ ಹೇಳಿದ್ರು. ನಿಮಗೆ ಪಾಠ ಹೇಳಿದ್ದಾರೆ ಅವರು? 7 ವರ್ಷ 8 ವರ್ಷ ಅಲ್ಲಿದ್ದರು. ಅವರ ಹೆಸರು ಹೇಳ್ಬೋದು? ನಮ್ಮ ಈಗಿನ ಗುರುಗಳು ರಾಘವೇಂದ್ರ ಭಾರತಿ 8 ವರ್ಷ ಇದ್ದರು. ಧೀರವಾಗಿ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಇದ್ದ ವ್ಯವಸ್ಥೆ ಇದೆ, ಮಾಡಿದ್ದಾರೆ. ಎಷ್ಟೋ ಜನ ಮಾಡಿದ್ದಾರೆ. ಈಗ ಒಂದು ಕಾಲ ಇತ್ತು, ನಾನು ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋಗ್ತಿದ್ದೇನೆ. ಆ ಕಾಲ ಒಂದು 25 ವರ್ಷಕ್ಕೆ ಹಿಂದಿನ ಹೇಳ್ತಾ ಇದ್ದೇನೆ. ವೃದ್ಧರು ಮಾತ್ರ ಒಳ್ಳೆ ಪಂಡಿತರಿದ್ದು, ನ್ಯಾಯ, ವೇದಾಂತ, ವ್ಯಾಕರಣ ಎಲ್ಲ. ಈಗ ಹಾಗಲ್ಲ. ಈಗ ಒಂದು 150 ಮಕ್ಕಳು ಇದ್ದಾರೆ. ಹೇಗಿದ್ದಾರೆ ಅಂದ್ಬಿಟ್ರೆ, ಸಂಸ್ಕೃತ ಯಾವುದನ್ನು ಕೇಳಿ ಅವರು ದಡ ಅಂತ ಪುಸ್ತಕ 14 ಪುಸ್ತಕ ಬೈಹಾಟಿದ್ದರು. ಸೊ ಅಭಿಮಾನ ಪಡುವಂಥ ಒಂದು ವಿಷಯ ಇದೆ. ಈಗ ಸಂಸ್ಕೃತದ ಬಗ್ಗೆ ಅಭಿಮಾನ ಪಡುವಂಥ ವಿಷಯಗಳು ಇದೆ, ಖಂಡಿತವಿದೆ. ಸಂಸ್ಕೃತ ಬಗ್ಗೆ, ಭಾಷಾ ಬಗ್ಗೆ ಅಲ್ಲ. ಈಗ ನಾನು ಏನು ಹೇಳ್ತಿದ್ದೇನೆ, ಭಾಷೆಯ ಬಗ್ಗೆ ಅಲ್ಲ. ಭಾಷೆಯ ಅದರ ಬೇರೆ ವ್ಯವಸ್ಥೆ ಇದೆ. ಭಾಷೆಯ ಉದ್ಧಾರಕ್ಕೋಸ್ಕರ, ಭಾಷೆಯ ಉನ್ನತಿಗೋಸ್ಕರ ಅದಕ್ಕೆ ಬೇರೆ ವ್ಯವಸ್ಥೆ ಅಷ್ಟೇ. ಅದಕ್ಕೆ ಏನೇನೋ ಹೇಳ್ತಾರೆ, ಅದಲ್ಲ. ನಮ್ಮ ಮುಖ್ಯ ಬೇಕಾದ್ದು ವೇದ ಮತ್ತು ನಮ್ಮ ಶಾಸ್ತ್ರಗಳ ಚಿಂತನೆಗಳು. ಆ ಶಾಸ್ತ್ರಗಳ ಚಿಂತನೆ ಆಗುದಿದ್ರೆ, ಹೀಗೆ ಮೆಡ್ರಾಸಲ್ಲಿದೆ, ಶೃಂಗೇರಿಯಲ್ಲಿದೆ, ಆ ರೀತಿಯೇ ಮಾಡ್ತಾರೆ. ಪ್ರಾಚೀನ ಕಾಲದ ಶಿಸ್ತ್ರ ಪರಂಪರೆ ಶಾಸ್ತ್ರದಲ್ಲಿ ಆಗಿತ್ತು, ಅದೇ ರೀತಿ ನಡೀತಾ ಇದೆ. ಸೊ ಅಭಿಮಾನ ಪಡುವ ತುಂಬ ಮಕ್ಕಳಿದ್ದಾರೆ, ಒಳ್ಳೆ ಮಕ್ಕಳಿದ್ದಾರೆ. ಅಯ್ಯೋ, ಒಳ್ಳೆ ಮಕ್ಕಳದೇ ಉತ್ತಮ ಮಕ್ಕಳಾದರೂ ಕೂಡ ಪಂಡಿತರು. ಕೇವಲ ಕಾಲಡಿಗೆ ಬಹಳ ಈಗ ಪ್ರಥಮವಾಗಿ ಬಂದಿದೆ. ಇಲ್ಲಿ ನಮ್ಮ ದೃಷ್ಟಿ ಹೇಗಿರಬೇಕು, ಯಾವುದನ್ನು ನೋಡಬೇಕು, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಯಾವ ಥರ ನಾವು ಒಂದು ಕ್ಷೇತ್ರವನ್ನು ನೋಡಬೇಕಾದ ದೃಶ್ಯ ಅಂದರೆ, ಪ್ರಪ್ರಥಮವಾಗಿ ಒಂದು ಈ ಶೃಂಗೇರಿ ಮಠ, ಎರಡನೇದ್ದು ಇನ್ನೊಂದು ಶಂಕರ ಸ್ತೂಪ ಅಂತ ಇದೆ. ಆ ಶಂಕರ ಸ್ತೂಪ ವಿಶೇಷ ಏನಂದ್ಬಿಟ್ರೆ, ಶಂಕರಾಚಾರ್ಯ ಜೀವನ ಚರಿತ್ರೆ ಒಳಗಡೆ ಹೋದರೆ ಒಂದು 400 ಮೆಟ್ಲು ಸಣ್ಣ ರೌಂಡಿಗೆ ಒಂದು ಸ್ತೂಪ ಅದು. ಅದರ ಒಳಗೆ ಟಿಕೆಟ್ ತಗೊಂಡು ಹೋದರೆ ಒಂದು ಹತ್ತಿಕೊಂಡು ಮೇಲೆ ಹೋಗ್ತಾ ಇದ್ದರೆ ಶಂಕರಾಚಾರ್ಯರ ಸಂಪೂರ್ಣ ಚರಿತ್ರೆ ಮೂರ್ತಿಗಳಾಗಿತ್ತು.
ಅದು ಕಾಂಚಿ ಸ್ವಾಮಿಗಳು ಮಾಡ್ತಿದ್ರು. ಅವರು ಮಾಡಿಸಿದ್ರು. ಅದು ನೋಡಲೇಬೇಕಾದೆ. ಮತ್ತು ಇಲ್ಲಿ ನೋಡಬೇಕಾದಿದೆ, ಆದರೆ ಶಂಕರಾಚಾರ್ಯರ ಎಲ್ಲಿ ಜನ್ಮ ಆಗಿದೆ ಅದೇ ತಾಯಿ ಮನೆ, ಅವರ ಅಜ್ಜನ ಮನೆ, ಅದು ಇಲ್ಲಿಲ್ಲ. ಬೆಳ್ಳಿನಾಡು ಅಂತ ಬೇರೆ ಕಡೆ ಇದೆ, ಅಲ್ಲಿ ಚಿನ್ಮಯ ಅವರು ತಗೊಂಡಿದ್ದಾರೆ, ಚಿನ್ಮಯ ಮಿಷನ್ ತಗೊಂಡಿದ್ದಾರೆ. ಅಲ್ಲಿ ಭಾಳ ಚೆನ್ನಾಗಿದೆ, ನೋಡಬೇಕಾದ ವಿಷಯ. ಬಂದೆ ಮತ್ತು ಅದೇ ರೀತಿ ಇಲ್ಲಿ ಹತ್ತಿರ ಈ ಇದು ಬಿದ್ದದ್ದು, ನೆಲ್ಲಿಕಾಯಿ ಬಿದ್ದದ್ದು, ಅದು ಇದೆ. ಅದು ಈಗ ಮಾತ್ರ ಆಗೋಲ್ಲ, ನಿಮ್ಗೆ ಹೋಗ್ಲಿಕ್ಕೆ ಆಗೋಲ್ಲ. ಸಾಯಂಕಾಲ ಆಯ್ತು, ಬೆಳಿಗ್ಗೆ ಮಾತ್ರ ದರ್ಶನ, ಸಾಯಂಕಾಲ ತೆಗೆಯೋದಿಲ್ಲ. ನಂಗೆ ಕೆಲವಷ್ಟು ಇಲ್ಲಿಯ ಪ್ರಧಾನವಾದ ದೇವತಾ ಕ್ಷೇತ್ರಗಳಿದೆ. ಅದು ಏನು ಇಲ್ಲಿ ಕೇರಳದ ಪದ್ಧತಿಯಂತೆ ಅದು ಬೆಳಿಗ್ಗೆ ಮಾತ್ರ ತೆಗೆಯುವುದು, ಮಧ್ಯಾಹ್ನ 12 ಗಂಟೆಗೆ ಬಾಗಿಲು ಹಾಕಿ ಮತ್ತೆ ತೆಗೆಯುವುದು. ಅದರಿಂದ ಈಗ ನೋಡಲಿಕ್ಕೆ ಹೋಗುವಾಗಂತ ಪರಿಸ್ಥಿತಿ ಅದು ನೋಡಬೇಕಾದ್ದು. ಇವತ್ತೊಂದು ದಿವಸ ನೀವು ವಾಪಸ್ ಬಂದು ಇನ್ನೊಂದು ಸಲ ಬಂದು ನೋಡಬೇಕಾದ್ದು. ಒಂದು ದಿವಸ ಗಡಿಬಿಡಿ ಮಾಡ್ಕೊಂಡು ಬರಬಾರದು, ಒಂದು ದಿವಸ ಇದ್ದುಕೊಂಡು ಎಲ್ಲ ನೋಡಿ. ಚೌಟಾಣಿಕರ ದೇವಿ ಕ್ಷೇತ್ರ ಇದೆ, ಹಾಗಾಗಿ ಖಂಡಿತವಾಗಿಯೂ ಟೂರಿಸ್ಟ್ ಬಂದವರಿಗೆ ಇಷ್ಟ ಆಯ್ತು. ಮುಟ್ಟಿ ನೋಡಿ ಈಗ ಇಲ್ಲಿ ಬಂದು ತಿರುಗ್ತಾ ಇದ್ದಾರೆ, ಏನೇ ಕಾಣುವುದಿಲ್ಲ, ಎಂಥದಿಲ್ಲ, ಹಸಿರು ಇಷ್ಟು ಮಾತ್ರ. ಆದರೆ ಒಳಗಡೆ ಹೋಗಿ ಕೊಂಡೋದ್ರೆ ಒಂದು ರೀತಿಯ ಸಮಾಧಾನ ಬರ್ತದೆ. ಶಂಕರಾಚಾರ್ಯರ ದೇವಸ್ಥಾನ ಇದೆ, ಶಕ್ತಿ ಗಣಪತಿ ದೇವಸ್ಥಾನ ಇದೆ, ಸಾಕ್ಷಾತ್ ಶಾರದಾಮ್ಮನವರ ದೇವಸ್ಥಾನ ಇದೆ ಒಳಗೆ, ಚೆನ್ನಾಗಿದೆ. ನಮಸ್ಕಾರ, ವಂದನೆಗಳು. ಒಳ್ಳೆಯ ಪರಿಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀರಿ. ತುಂಬ ಧನ್ಯವಾದಗಳು.